ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಹೊರಗಡೆ. ಹಸ್ಬೆಂಡ್ ಇಲ್ಲ, ಕ್ಯಾಂಟೀನಿಗೆ ಹೋಗಿದ್ದಾರೆ. ಅಭಿನೂ ಕ್ಯಾಂಟೀನಿಗೆ ಹೋಗಿದ್ದಾನೆ. ವಿಷಯ ಏನಂದರೆ, ನನ್ನ ಮಗಳು ಬರ್ತ್ಡೇ ಮಂತ್ ಇವತ್ತು, ಒಂದು ಏಪ್ರಿಲ್. ಸೊ ಏಪ್ರಿಲ್ 18th ಅವಳು ಬರ್ತ್ಡೇ. ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಇದೆ. ಅಂದರೆ ಏನು ಬರ್ತ್ಡೇ ಅಂತ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ನಮ್ಮ ಮನಸ್ಸಲ್ಲಿ ಕೆಲವೊಂದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಒಂದು ಕೆಲವುದಿತ್ತು. ನಾವು ಯಾಕೆ ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ ಅಂದರೆ, ಅವಳಿಗೆ ಇನ್ನೂ 1 year ಅಷ್ಟೇ. ಅವಳಿಗೆ ಏನದೇನು ಗೊತ್ತಾಗುತ್ತಾ ಇಲ್ಲ, ಸುಮ್ಮನೆ ಗೊತ್ತಾಗಲ್ಲ ಅವಳಿಗೆ, ಏನೂ ಇಲ್ಲ. ಆಮೇಲೆ ತುಂಬ ಜನ ಬಂದರೆ ಅವಳಿಗೆ ಇಷ್ಟ ಆಗಲ್ಲ, ಆ ಥರ ಎಲ್ಲ ಇರುತ್ತೆ. ಅವಳಿಗೆ 5 years ಎಲ್ಲದು ಸ್ವಲ್ಪ ಬುದ್ಧಿ ಬಂದಿರುತ್ತೆ, ಎಲ್ಲದು ಸ್ವಲ್ಪ ಗೊತ್ತಾಗ್ತಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡ್ವಿ. ಸೊ ಇವಾಗ ನಾವು ಇಬ್ಬರು ಏನೋ ಒಂದು ಥಿಂಕ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದೀವಿ, ಏನೋ ಮಾಡಬೇಕು ಅಂತ. ಅದು ಏನಂತ ಆಮೇಲೆ ಹೋಗ್ತಾ ಗೊತ್ತಾಗತ್ತೆ ನಿಮಗೆ. ಈಗ ನಾನು ರೆಡಿ ಆಗಿದ್ದೀನಿ. ಮಗುನ ಆವಾಗಲೇ ರೆಡಿ ಮಾಡಿ ಹಾಲು ಕುಡಿಸಿ ಮಲಗಿಸಿದ್ದೀನಿ. ಸೊ ಇನ್ನೇನು ಅವ್ರು ಬರೋ ಟೈಮ್ ಆಯಿತು. ನಾನೀಗ ಪಟ್ ಅಂತ ರೆಡಿ ಆಗಬೇಕು, ರೆಡಿಯಾಗಿ ಹೊರಡಬೇಕು. ಬನ್ನಿ. ನಾನು ಯೂಶ್ವಲಿ ಎಲ್ಲಾದರೂ ಹೊರಗಡೆ ಹೊರಟಾಗ ತುಂಬ ಗ್ರ್ಯಾಂಡಾಗಿ ಏನೂ ರೆಡಿ ಆಗಲ್ಲ. ಮೊನ್ನೆ ರೆಡಿ ಆದಮೇಲೆ ಆ ಥರ ಏನಾದರೂ ಈವೆಂಟ್ಸ್ ಇದ್ದರೆ ಮಾತ್ರ ನಾನು ಅಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ. ತುಂಬ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನಾನು ಯೂಸ್ ಮಾಡೋದು ಮಾಡ್ಬೇಕು, ತೋರಿಸ್ತೀನಿ. ಸ್ಟ್ರೋಬ್ ಕ್ರೀಮ್, ಲಿಪ್ಸ್ಟಿಕ್. ನಂಗೆ ಎಲ್ಲಿ ಹೋದರೂ ಲಿಪ್ಸ್ಟಿಕ್ ಬೇಕೇ ಬೇಕು. ಇಲ್ಲಿ ಲೈಟ್ ಚೆನ್ನಾಗಿ ಬರಲ್ಲ, ಅದೊಂದೇ ಪ್ರಾಬ್ಲಮ್ ಆಗೋದು ಇಲ್ಲಿ ಆ್ಯಕ್ಚುಲಿ. ಓಕೆ, ಈಗೆಂತ ಮಾಡುವ ಅಂದರೆ ರೆಡಿ ಆಗುವ. ಮುಖ ತುಂಬ ಡಾರ್ಕ್ ಕಾಣಿಸ್ತಾ ಇದೆ, ಬಿಕಾಸ್ ಅದು ಲೈಟ್ ಕರೆಕ್ಟಾಗಿ ಬರ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿರೋದು ಈ ಚಿಕ್ಕ ಕನ್ನಡಿ. ದೊಡ್ಡ ಕನ್ನಡಿ ಇತ್ತು, ಬಟ್ ಅದೇನಾಯ್ತು ಅಂದರೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಶಿಫ್ಟಿಂಗ್ ಪ್ರಾಬ್ಲಮ್ ಆಗಿ, ಅಂದರೆ ಎತ್ಕೊಂಬರೋದೆಲ್ಲ ಪ್ರಾಬ್ಲಮ್ ಆಗಿ ದೊಡ್ಡ ಕನ್ನಡಿ ಒಡೆದೋಯ್ತು. ಸೊ ನಾವು ಅದನ್ನ ಬಿಸಾಡಿದ್ವಿ. ಇವಾಗ ಚಿಕ್ಕ ಕನ್ನಡಿ ಇರೋದು ಮನೆಯಲ್ಲಿ. ಓಕೆ, ಈಗ ರೆಡಿ ಆಗುವ. ಮೊದಲಿಗೆ ಮಾಯ್ಶ್ಚರೈಸರ್, ಕನ್ನಡಿ ಮುಖ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ, ಇದ್ದಿದ್ದಂಗೆ ತೋರಿಸ್ಬೇಕಂತ. ಹೌದು, ನಾನೀಗ ಪ್ರೆಗ್ನೆನ್ಸಿ ಅದು ಡೆಲಿವರಿ ಇದೆಲ್ಲ ಆದಮೇಲೆ ಸ್ಕಿನ್ ತುಂಬ ಡಲ್ ಆಗಿದೆ. ಪ್ರೆಗ್ನೆನ್ಸಿಲಿ ಗ್ಲೋ ಬಂದಿತ್ತು, ಇವಾಗ ಡೆಲಿವರಿ ಎಲ್ಲ ಆದಮೇಲೆ ಈ ಥರ ಆಗಿದೆ ಮುಖ. ಏನು ಮಾಡೋಕ್ಕಾಗಲ್ಲ, ಮದರ್ಹುಡ್. ನನ್ನ ಬಾಡಿ ರಿಕವರಿ ಆಗೋಕ್ಕೆ ಇನ್ನು 5 years ಬೇಕು, ಬಿಕಾಸ್ ನಂದೇನೋ ನಾರ್ಮಲ್ ಡೆಲಿವರಿನೂ ಅಲ್ಲ. C-section, ಸನ್ಸ್ಕ್ರೀನ್, ನಿಮಗೆ ಗೊತ್ತಿರುತ್ತೆ C-section ಆದವರು ಎಷ್ಟು ಕಷ್ಟ ಅಂತ. ಎಲ್ಲರೂ ಹೇಳೋ ಪ್ರಕಾರ C-section ಈಸ್ ಅ ಈಸಿ ಮೆಥಡ್, ಮಗುನ ಹೊರಗಡೆ ತರೋದಕ್ಕೆ ಈಸಿ ಮೆಥಡ್ ಅಂತ ಹೇಳ್ತಾರೆ. ಹೊರಗಡೆ ಗಂಡ ಸೈನ್ ಹಾಕ್ಲೋ ಬೇಡವೋ ಅನ್ನೋ ಟೆನ್ಷನಲ್ಲಿ ಇರ್ತಾನೆ. ಬಿಕಾಸ್ ಅದರಲ್ಲಿ ಬರೆದಿರುತ್ತೆ, ಸಿಸರಿನ್ ಆಗಬೇಕಾದ್ರೆ ಯಾರಿಗೆ, ಮಗುಗೆ ಅಥವಾ ತಾಯಿಗೆ ಏನಾದರೂ ನೀವೇ ಹೊಣೆ ಅಂತ. ಆಪ್ರೇಷನ್ ಸಕ್ಸಸ್ಸು ಆಗ್ಬೋದು, ಫೇಲು ಆಗ್ಬೋದು, ಪ್ರಾಣನೂ ಹೋಗ್ಬೋದು ಅಲ್ವಾ. ನಮ್ಮ ಪ್ರಾಣ ಒತ್ತೆ ಇಟ್ಟು ಮಗುಗೆ ನಾವು ಯಾವುದೋ ಒಂದು ಮೆಥಡಲ್ಲಿ ಜನ್ಮ ಕೊಡ್ತೀವಿ. ಬಟ್ ಸಮಾಜ ಏನಾಗುತ್ತೆ, ಅವಳು ನಾರ್ಮಲ್ ಪ್ರಿಪೇರೇ ಆಗಿಲ್ಲ, ಅವಳು ಎಕ್ಸಸೈಸೇ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಕೆಲಸ ಮಾಡಿಲ್ಲ, ಅದಕ್ಕೆ C-section ಆಯಿತು. ರಬಿಶ್, ನಾರ್ಮಲಿ ರಬಿಶ್. ಬಿಕಾಸ್ ತುಂಬ ಎಜುಕೇಟೆಡ್ ಇದ್ದವರು ಹೇಳೋ ಮಾತಿದು. ಯಾಕೆ ನಮ್ಮನೇಲಿ ಎಷ್ಟು ಎಕ್ಸಾಂಪಲ್ಸ್ ಇದೆ. ನನ್ನ ಅಕ್ಕ, ನನ್ನ ಕಸಿನ್ಸ್ ಅವರೆಲ್ಲ ತುಂಬ ಎಕ್ಸಸೈಸ್ ಎಲ್ಲ ಮಾಡಿದವರು ಇದ್ದಾರೆ. ಆಮೇಲೆ ಎಕ್ಸಸೈಸ್ ಮಾಡಿದ್ರೆ, ಕೆಲಸನೂ ಮಾಡಿದ್ರೆ ಸುಮ್ಮನೆ ಮನೇಲಿ ಕೂತವರು ಇದ್ದಾರೆ. ಎಕ್ಸಸೈಸ್ ಮಾಡಿದವ್ರಿಗೆ
ಸಿಸರಿನ್ ಆಗಿದೆ. ಎಕ್ಸಸೈಸ್ ಮಾಡಿದವ್ರಿಗೆ ನಾರ್ಮಲ್ ಆಗಿದೆ. ಇದಕ್ಕೇನು ಹೇಳೋಣ. ಸೊ ಈಗ ನನ್ನ ಫೇಸ್ ಇಷ್ಟು ಡಲ್ ಆಗಿದೆ ಆ್ಯಂಡ್ ಇಲ್ಲಿ ಬೆಳಕು ಕೂಡ ಕರೆಕ್ಟಾಗಿ ಬರುತ್ತೆ ಇರೋ ಕಾರಣ ನನ್ನ ಮುಖ ಡಲ್ಲಾಗೆ ಕಾಣಿಸ್ತಾ ಇರೋದು. ಸೊ ಇಷ್ಟೇ ನಾನು ಯೂಸ್ ಮಾಡುವಂಥದ್ದು. ಆಮೇಲೆ ಲಿಪ್ಸ್ಟಿಕ್ ನಾನು ಹೊರಗಡೆ ಎಲ್ಲಾದರೂ ಹೋಗಬೇಕಂದ್ರೆ ಇಷ್ಟೇ, ನಾನೇನು ಜಾಸ್ತಿ ಯೂಸ್ ಮಾಡಲ್ಲ. ಏನಾದರೂ ಫಂಕ್ಷನ್ ಇದ್ರೆ ಮಾತ್ರ ಚೆನ್ನಾಗಿ ರೆಡಿ ಆಗೋದು. ಲಿಪ್ಸ್ಟಿಕ್ ಒಂದು ಎಲ್ಲೂ ಹೋದ್ರೂ ಹಾಕ್ಬೋದು ನಾನು. ಹಾಂ, ಸಿಸರಿನು ನಾರ್ಮಲ್ಲು ಒಳ್ಳೆ ರೀತಿಲಿ ಮಗು ಹೊರಗಡೆ ಬಂದು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು. ಮಗು ಅಷ್ಟೆಲ್ಲ, ತಾಯಿ ಕೂಡ ಆರೋಗ್ಯವಾಗೇ ಇರಬೇಕು. ಪ್ರೆಗ್ನೆನ್ಸಿ ಇರಬೇಕಾದ್ರೆ ತುಂಬ ಎಕ್ಸ್ಟ್ರಾ ಕೇರ್ ತೋರಿಸ್ತೀರಾ ಸೊಸೆ ಮೇಲೆ ಅಥವಾ ಮಗಳ ಮೇಲೆ, ಅದೇ ಡೆಲಿವರಿ ಆದಮೇಲೆ ಯಾಕಿಲ್ಲ? ಅದಂತೂ ನಂಗೆ ಅರ್ಥನೇ ಆಗಲ್ಲ, ಯಾಕೆ ಹಿಂಗೆಲ್ಲ ಆಡ್ತಾರೆ ಅಂತ. ಆಮೇಲೆ ನಂಗೆ ತಲೆ ಕೂದಲು ಅಷ್ಟೇ, ಮೊದಲು ಫ್ರೀ ಹೇರ್ಸ್ ಬಿಡೋದಂದರೆ ತುಂಬ ಇಷ್ಟ ಆಗ್ತಿತ್ತು. ಇವಾಗ ಫ್ರೀ ಹೇರ್ಸ್ ಬಿಡೋಕ್ಕೂ ಮನಸ್ಸಾಗಲ್ಲ, ಯಾಕಂದರೆ ಮಗು ಕೂದಲು ಕೀಳ್ತಾಳೆ, ಕೂದಲು ಕೈ ಹಾಕ್ತಾಳೆ. ಆ್ಯಂಡ್ ಇಲ್ಲಿ ಗುಜರಾತಲ್ಲಿ ತುಂಬ ಅಂದರೆ ತುಂಬ ಶೆಕೆ ಇರೋದ್ರಿಂದ ಕೂದಲು ಬಿಡೋದಕ್ಕೂ ಮನಸ್ಸಾಗಲ್ಲ. ಇಲ್ಲಿ ನೋಡಿ ಆಲ್ರೆಡಿ ಸ್ವೆಟಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಮದರ್ಹುಡ್, ಲಾಟ್ಸ್ ಆಫ್ ಸ್ಯಾಕ್ರಿಫೈಸಸ್. ಎಲ್ಲರೂ ದೊಡ್ಡವ್ರನ್ನ ಮಾತು ಹೇಳ್ತಿದ್ರು, ನೀನು ಏನಾದರೂ ಹಠ ಮಾಡಿದ ತಕ್ಷಣ ನೀನು ಅಮ್ಮ ಆಗ್ತೀಯಲ್ವ ಅವಾಗ ಗೊತ್ತಾಗುತ್ತೆ ನಿಮಗೆ, ನೀನು ಅಮ್ಮ ಆಗ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತ. ಆ್ಯಕ್ಚುಲಿ ಟ್ರೂ, ಅಮ್ಮ ಆದಾಗಲೇ ಗೊತ್ತಾಗೋದು. ಮೇಯ್ನ್ ಗಂಡು ಮಕ್ಕಳಿಗೆ ಕಷ್ಟ ಗೊತ್ತಾಗಲ್ಲ, ಹೆಣ್ಮಕ್ಳು. ಅಂದರೆ ನಾನು ಇಲ್ಲಿ ಗಂಡು ಮಕ್ಕಳನ್ನು ದೂರ್ತಾ ಇಲ್ಲ. ನಾನು ನೋಡಿದಾಗೆ ಕೆಲವೊಂದು ಹುಡುಗರು ತುಂಬ ಉಡಾಫೆಯಾಗಿ ಮಾತಾಡ್ತಾರೆ ತಾಯಿಯಂದ್ರ ಬಗ್ಗೆ. ಆ ಥರ ಮಾಡಬೇಡಿ. ಅವ್ರು ಎಷ್ಟು ಕಷ್ಟಪಟ್ಟು ಸಾಕ್ತಾರೆ ಅಂತ ನಮಗೆ ಮಾತ್ರ. ಈಗ ನಾನು ಜೆನ್ಜಿನೇ, ಜೆನ್ಜಿ ಕಿಡ್ ಏನೋ ಅಂತಾರಲ್ಲ, 2000 ಅದರಲ್ಲಿ ಹುಟ್ಟಿರೋ ಮಾಡ್ರನ್ ಮಮ್ಮಿನೇ. ಸ್ಟಿಲ್ ಐ ಕ್ಯಾನ್, ಈಗ ನನಗೆಲ್ಲದೂ ಅರ್ಥ ಆಗ್ತಿದೆ. ಮದರು ಎಷ್ಟು ಕಷ್ಟ, ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಒಂದು ಮಗುನ ಭೂಮಿಗೆ ತಂದು ಆ ಮಗುನ ಬೆಳೆಸೋದು ಎಷ್ಟು ಕಷ್ಟ ಅಂತ ಲಿಟ್ರಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ನನ್ನ ಹಸ್ಬೆಂಡ್ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ, ಪಾಪ ನನ್ನಮ್ಮ ತುಂಬ ಕಷ್ಟಪಟ್ಟಳು, ನಂಗೆ ಅವಾಗ ಗೊತ್ತಾಗ್ತಿರಲಿಲ್ಲ ಅವಳು ಯಾಕೆ ನನ್ನ ಬಗ್ಗೆ ಅಷ್ಟು ಕೇರ್ ಮಾಡ್ತಿದ್ಲು. ಸ್ಕೂಲಿಂದನೋ ಕಾಲೇಜಿಂದನೋ ಲೇಟಾಗಿ ಬಂದರೆ ಅವಳೆಷ್ಟು ಟೆನ್ಷನ್ ಮಾಡ್ಕೊತಿದ್ಲು. ಮದುವೆ ಆದಮೇಲೂ ನನಗೆ ಕಾಲೇಜಿಗೆ ಹೋಗ್ತಿದ್ನಲ್ಲ, ಆವಾಗ ನನಗೆ ಎಷ್ಟೋ ಸಲ ಕಾಲ್ ಮಾಡಿ ಯಾಕೆ ಲೇಟ್ ಆಯಿತು ಬಂದ್ಯಾ. ನನಗೆ ಅವಾಗ ಅಮ್ಮಂಗೆ ಜೋರು ಮಾಡ್ತಿದ್ದೆ, ಅಮ್ಮ ನನಗೆ ಇವಾಗ ಮದುವೆ ಆಗಿದೆ, ಪ್ಲೀಸ್ ನಂಗೆ ರೆಸ್ಟ್ರಿಕ್ಷನ್ ಮಾಡಬೇಡ ಅಂತ. ಬಟ್ ಇವಾಗ ನನಗೂ ಒಂದು ಹೆಣ್ಮಗು ಆಗಿರೋದ್ರಿಂದ ಐ ಕ್ಯಾನ್ ಫೀಲ್ ಅದು. ನನಗೆ ಪಶ್ಚಾತ್ತಾಪ ಆಗಿದೆ, ಎಷ್ಟೋ ಸಲ ಪಶ್ಚಾತ್ತಾಪ. ಸಾರಿ ಅಮ್ಮ, ತುಂಬ ಕಷ್ಟಪಟ್ಟಿದ್ರೆ, ತುಂಬ ಹರ್ಟ್ ಮಾಡಿದರೆ ಈ ವಿಡಿಯೋ ಮುಖಾಂತರ ನನಗೆ ಸಾರಿ ಕೇಳ್ತೀನಿ. ಸೊ ಓಕೆ, ಅದೆಲ್ಲ ಬಿಡುವ. ಈಗ ಮದರ್ಹುಡ್ ಬಗ್ಗೆ, ಪ್ರೆಗ್ನೆನ್ಸಿ ಬಗ್ಗೆ ಇನ್ನೊಂದಿನ ಮಾತಾಡುವ. ಸೊ ಇವತ್ತು ನಾನು ಆದರ್ಶ್ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂದ, ಮ್ಯೂಚುವಲ್ ಡಿಸಿಷನಿಂದ ಡಿಸೈಡ್ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ತುಂಬ ಇಷ್ಟ ಅದು ಏನಂತ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಆದರ್ಶ್ ನಾವು ಹೊರಟು ಟ್ಯಾಟೂ ಸ್ಟುಡಿಯೋಕ್ಕೆ. ನಾವು ಟ್ಯಾಟೂ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ತುಂಬ ಟೈಮಿಂದ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಮ್ಯಾಚಿಂಗ್ ಟ್ಯಾಟೂಸ್ ಹಾಕಬೇಕು ಅಂತ. ಬಟ್ ಲಾಸ್ಟಿಗೆ ಹಿಂಗಲ್ಲ ಅಂತ ಅಂದ್ಬಿಟ್ಟು ಫೈನಲಿ ವಿ ಡಿಸೈಡೆಡ್ ಟು ಪುಟ್ ಅ ಟ್ಯಾಟೂ. ನಮ್ಮ ಜೊತೆ ಅಭಿನೂ ಟ್ಯಾಟೂ ಹಾಕ್ಸ್ತೀನಿ ಅಂತಿದ್ದ. ನಮಗೇನು ಭಯ ಅಂದರೆ, ನಾವಂತೂ ಬೈಸ್ಕೊತೀವಿ ಊರಿಗೆ ಹೋದಾಗ, ಇವನು ನಮ್ಮ ಜೊತೆ ಬೈಸ್ಕೋಬೇಕಲ್ಲ ಅಂತ ಫಸ್ಟ್ ಅಮ್ಮನ ಪರ್ಮಿಷನ್ ತೊಗೊಂಬರೆ ಅಂತ ಇಬ್ಬರು ಹೇಳಿದ್ವಿ. ಸೊ ಅವ್ರ ಅಮ್ಮ ಪರ್ಮಿಷನ್ ಕೊಟ್ಟ ಮೇಲೆ ಅವನು ಟ್ಯಾಟೂ ಹಾಕ್ಸ್ದ. ಅದೇನು ಹಾಕ್ಸಿದ್ವಿ ಅಂತ ಮುಂದೆ ಹೇಳ್ತೀನಿ ನೋಡಿ. ಆದರ್ಶ್ ಅವರು ಮಗುದು ಫುಟ್ ಪ್ರಿಂಟ್ ಹಾಕ್ಸ್ತಾ ಇದ್ದಾರೆ ಕೈ ಮೇಲೆ ಟ್ಯಾಟೂ ಆಗಿ. ನಾನು ಏನು ಹಾಕ್ಸ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ. ಆದಷ್ಟು ತುಂಬ ನರ್ವಸ್ ಆಗಿದ್ರು, ಬಿಕಾಸ್ ಅವ್ರದ್ದು ಇದು ಫಸ್ಟ್ ಟ್ಯಾಟೂ ಆಗಿತ್ತು. ತುಂಬ ಅಂದರೆ ತುಂಬ ಹೆದರ್ಕೊಂಡಿದ್ರು.
ಅಂದರೆ ಅವ್ರು ನನ್ನ ಹತ್ರ ಕೇಳ್ತಿದ್ರು ಎಷ್ಟು ನೋವಾಗುತ್ತೆ, ಹೇಗೆ ನೋವಾಗುತ್ತೆ ಇಂಥದ್ದೆಲ್ಲ ಕೇಳ್ತಿದ್ರು. ನನ್ನ ಪ್ರಕಾರ ನನಗೇನು ಅಂಥ ನೋವಾಗಲಿಲ್ಲ. ಇಂಜೆಕ್ಷನ್ ಕೊಟ್ಟಷ್ಟು ನೋವು ಆಗಲ್ಲ ಅಂತ ಅಂದ್ಕೊತೀನಿ. ಜಸ್ಟ್ ಏನಾದರೂ ಮುಳ್ಳು ತಾಗಿದ್ದು ಏನು ನೋವಾಗುತ್ತಲ್ಲ ಅಷ್ಟೇ ನೋವಾಗೋದು, ಅದ್ರಿಗಿಂತ ಜಾಸ್ತಿ ನನಗೆ ಏನೂ ನೋವು ಅನಿಸಲ್ಲ ಟ್ಯಾಟು. ಬಿಕಾಸ್ ನಾನು ಆಲ್ರೆಡಿ ನನ್ನ ಹತ್ರ 3 ಟ್ಯಾಟೂಸ್ ಇದೆ ಬಾಡೀಲಿ. ಅವ್ರದ್ದು ಫಸ್ಟ್ ಟ್ಯಾಟು ಅವರಂತೂ ಯಪ್ಪ ಎಷ್ಟು ಹೆದರ್ಕೊಂಡಿದ್ರು ಅಂದರೆ ಅಯ್ಯೋ ಏನಾಗುತ್ತೆ ಅಂತ. ಬಟ್ ಅವ್ರ ಮಗಳಿಗೋಸ್ಕರ ಅವ್ರು ಹಾಕಲೇಬೇಕು ಅಂತ ಡಿಸೈಡ್ ಮಾಡಿದರು. ನೋಡಿ ಅಪ್ಪಂಗೆ ಮಗಳು ಎಷ್ಟು ಇಂಪಾರ್ಟೆಂಟ್ ಅಂತ. ನಾನು ಅವ್ರ ಹೆಸರು ಟ್ಯಾಟೂನ ಕೈ ಮೇಲೆ ಹಾಕ್ಸಿದ್ದೆ, ಬಟ್ ಅವ್ರು ನನ್ನ ಹೆಸರು ಹಾಕ್ಸಲೇ ಇಲ್ಲ. ಕೊನೆಗೂ ಹಾಕ್ಸ್ತೀನಿ ಅಂತ ಅಂದ್ಬಿಟ್ಟು ಕೈ ಕೊಟ್ಟಿದ್ದಾರೆ ನನಗೆ. ಪರವಾಗಿಲ್ಲ ಬಿಡು, ಅದು ಅವ್ರವ್ರ ಇಚ್ಛೆ. ಹಾಕ್ಸ್ಲೇಬೇಕು, ಹಾಕ್ಸಿನೇ ಪ್ರೀತಿ ತೋರಿಸ್ಬೇಕು ಅಂತ ಏನಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಅವ್ರ ಹೆಸರನ್ನ ಟ್ಯಾಟೂ ಹಾಕ್ಸಿದ್ದೆ. At this moment he knew. He fucked up. ಸರಿ ಬರ ಮುದ್ದೆ ಇರುತ್ತಲ್ಲ ಭಯಂಕರ. ಎಕ್ಸ್ಪ್ರೆಷನ್ಸ್ ಎಲ್ಲ ಒಳ್ಳೊಳ್ಳೆ ಕೊಡ್ತಿದ್ರು ಆದರ್ಶ. ನನ್ನ ಹೆಸರು ಹಾಕ್ಸ್ಲ್ಯಾ? ಕೈ ಕೊಟ್ಟಿನಲ್ಲ ಮುಗ್ದ್ರು ಸಾಕು. ನಾನು ನೀನೇ ಫಸ್ಟ್ ನಾನು ಫಸ್ಟ್ ಹಾಕ್ಸಿದ್ರೆ ನೀವು ಹಾಕ್ಸೋದಿಲ್ಲ ಇತ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಫಸ್ಟ್ ಹಾಕ್ಸಿಲ್ಲ. ಅವ್ರ ಎಕ್ಸ್ಪ್ರೆಷನ್ ನೋಡಿ ನಾನು ಅಭಿ ಒಂದು ಎಷ್ಟು ನಗಾಡಿದ್ದೀವಿ ಟ್ಯಾಟೂ ಸ್ಟುಡಿಯೋಸ್ ಅಲ್ಲಿ ಅಂದರೆ ನಿಜವಾಗ್ಲೂ ಅಷ್ಟು ನಗಾಡಿದ್ವಿ. ಹಂಗೆ ಚೈಲ್ಡ್ ಥರ ಆಡ್ತಿದ್ರು ಆಯಿತಾ. ತಡ್ಕೊಳಕ್ಕಾಗ್ತಾಯಿಲ್ಲ, ನೋವು ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ನಗು ನಮ್ಮಿಬ್ರಿಗೆ. ಬಿಕಾಸ್ ನಮಗೇನು ಅಂತ ಅಷ್ಟೇನು ನೋವು ಅನಿಸಿರ್ಲಿಲ್ಲ. ಆಮೇಲೆ ಅವ್ರು ಟ್ಯಾಟೂ ಮುಗೀತು ಅಂತ ಅವ್ರ ಮಗುನ ಕರ್ಕೊಂಡು ಕೆಳಗೆ ಹೋದ್ರು. ಅವಳು ಹಠ ಮಾಡ್ತಾಯಿದ್ಲು. ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ ಅಂದರು. ಮನೆ ಏನು ಜಾಸ್ತಿ ದೂರ ಇರಲಿಲ್ಲ. ಸೊ ಇವಾಗ ನನ್ನ ಡಿಸೈನ್ ರೆಡಿ ಆಯಿತು. ನಾನು ಆರಾಮಾಗಿ ಕೂತ್ಕೊಂಡೆ ಅಪ್ಪ. ಯಾಕಂದರೆ ನಂಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೇನಂತ ಭಯ ಏನಾಗಿಲ್ಲ. ಜಸ್ಟ್ ಸ್ವಲ್ಪ ಹೇಗೋ ಪೇಯ್ನ್ ಆಗೋದು ಇರೋದೇ. ಅದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನೋವಾಯಿತು, ಅದು ಬಿಟ್ಟರೆ ಆಮೇಲೆ ನನಗೇನು ಅಷ್ಟೇನು ನೋವಾಗಿಲ್ಲ. ಕೆಲವೊಂದು ಸೈಡ್ ಮಾತ್ರ ನೋವಾಗುತ್ತೆ, ಅದು ಎಲ್ಲ ಸೈಡಲ್ಲೂ ನೋವು ಆಗಲ್ಲ. ಲಿಟ್ರಲಿ ಇಂಜೆಕ್ಷನ್ ಕೊಟ್ಟಷ್ಟು ನೋವು ಆಗೋದೇ ಇಲ್ಲ ನನ್ನ ಪ್ರಕಾರ. ಮತ್ತು ಅದು ಅವ್ರವ್ರ ಬಾಡಿ ಟೈಪ್ ಮೇಲೆ ಹೋಗುತ್ತೆ ಅನಿಸುತ್ತೆ. ಆದರ್ಶಿಗೂ ಅಬಿಗೂ ಫಸ್ಟ್ ಟ್ಯಾಟೂ ಆಗಿರೋದ್ರಿಂದ ಅವರಿಬ್ಬರಿಗೂ ತುಂಬ ನೋವು ಅನ್ನಿಸ್ತಂತೆ. ನಂದು ಇದು 4ನೇ ಟ್ಯಾಟೂ. ನನಗೇನು ಅಂಥ ನಂಗೆ ಯಾವ ಟ್ಯಾಟೂಲು ಅಷ್ಟೇನು ನೋವಾಗಿಲ್ಲ. ಲಾಸ್ಟ್ ಟೈಮ್ ಲೆಗ್ಗಿಗೆ ಹಾಕ್ಸಿರೋದು ಒಂಚೂರು ಪೇಯ್ನ್ ಆಗಿತ್ತು, ಬಿಟ್ಟರೆ ಮತ್ತೇನಂಥ ಪೇಯ್ನ್ ನನಗೇನು ಅನಿಸೇ ಇಲ್ಲ. ನಾನು ಆರಾಮಾಗಿ ಕೂತಿದ್ದೆ. ಅವನ ಹತ್ರ ಹೇಳಿದ್ದೆ ನಾನು ಇಮ್ರಾನ್ ಹಶ್ಮಿ ಸಾಂಗ್ಸ್ ಆಗಿ ಕೇಳ್ತಾ ಕೂತ್ಕೊತೀನಿ ಅಂತ. ಪಾಪ ಅವ್ನು ಹಾಕ್ಕೊಂಡು ಟಿ ವಿ ನೋಡ್ತಾ ನನ್ನ ಪಾಡಿಗೆ ನಾನು ವೈಬ್ ಎಂಜಾಯ್ ಮಾಡ್ತಿದ್ದೆ. ಆ ಪೇಯ್ನು ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು. ಫೈನಲಿ ನಾನು ಅಂದ್ಕೊಂಡಿರೋದನ್ನ ನಾನು ಹಾಕ್ಸ್ತಾ ಇದ್ದೀನಿ ಅಲ್ಲ ಅಂತ. ಇವರು ವಾಪಸ್ ಬಂದರು. ನಂದು ಟ್ಯಾಟೂ ಆಗಿತ್ತು ಆವಾಗ. ನೆಕ್ಸ್ಟ್ ಅಭಿ ಟ್ಯಾಟೂ ಹಾಕ್ಸೋದು ಕೂತ್ಕೊಂಡ. ಅವ್ನ ಡಿಸೈನ್ ಎಲ್ಲ ರೆಡಿ ಆಗಿತ್ತು, ಅವನು ಹಾಕ್ಸ್ತಾ ಇದ್ದ. ಅವನಿಗೂ ತುಂಬ ಪೇಯ್ನ್ ಆಗ್ತಾಯಿತ್ತಂತೆ. ಅವನ ಎಕ್ಸ್ಪ್ರೆಷನ್ ಆದರ್ಶಕ್ಕಿಂತನೂ ಖರಾಬಾಗಿತ್ತು ಪಾಪ. ಸೊ ಅವನದು ಫಸ್ಟ್ ಟ್ಯಾಟೂ ಅಲ್ವಾ, ತುಂಬ ನೋವಾಯಿತು ಅಂತಿದ್ದ. ಲಾಸ್ಟಿಗೆ ತೋರಿಸ್ತೀನಿ ನಾವು 3 ಜನ ಹೇಗೆ ಟ್ಯಾಟೂ ಯಾವುದು ಡಿಸೈನ್ ಹಾಕ್ಸಿದ್ವು ಅಂತ. ಪ್ರಿಂಟ್
ಮತ್ತು ಹೆಸರು ಹಾಕ್ಸಿದ್ದು ಆದರ್ಶ್. ನಾನು ಮಗು ಫಿಂಗರ್ ಪ್ರಿಂಟ್ ಮತ್ತು ಹೆಸರು DOB ಹಾಕ್ಸಿದೆ ಹಾರ್ಟಲ್ಲಿ. ಹಾರ್ಟ್ ಒಳಗಡೆ ಅವಳ ಫಿಂಗರ್ ಪ್ರಿಂಟ್ ಬರೋ ಥರ ಹಾಕ್ಸಿದೆ. ಅಭಿ ಮಾಮ್ ಮತ್ತು ಡ್ಯಾಡ್ ಅಂತ ಹಾಕ್ಸಿದ್ದ. ಆಲ್ರೆಡಿ ತುಂಬ ಸಾಕಾಗಿರೋದ್ರಿಂದ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸೀದಾ ಹೊರಟ್ವಿ. ಅವಳದ್ದು ಫುಟ್ ಪ್ರಿಂಟ್ ತೊಗೊಂಡಿದ್ವಲ್ಲ, ಆ ಪೇಪರ್ ಅವನ ಹತ್ರ ಇಸ್ಕೊಂಡು ನಾನು ಮನೆಗೆ ಬಂದೆ, ಬಿಕಾಸ್ ಅದನ್ನ ಫ್ರೇಮ್ ಮಾಡಿ ಹಾಕ್ಸೋಣ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಬ್ಲಾಗ್. ಅಂದರೆ ನಮ್ಮ ಮಗುಗೋಸ್ಕರ ನಾವು ಟ್ಯಾಟೂ ಹಾಕಿಸ್ಕೊಂಡ್ವಿ ಅವಳ ಬರ್ತ್ಡೇ ಅಂತ. ನಾನು ಆದರ್ಶ್ ಆ್ಯಂಡ್ ಅಭಿ ಅವ್ರ ಅಮ್ಮ ಪಪ್ಪನಿಗೋಸ್ಕರ ಹಾಕ್ಸಿದ್ದ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.